ಚಾಲಕರ ಪರದಾಟ ಸ್ವಲ್ಪ ಮಟ್ಟಿಗೆ ತಗ್ಗಿದ ಹಾಗೆ ಕಾಣಿಸ್ತಾ ಇದೆ. ಆದರೂ ಕೆಲವು ಕಡೆಗಳಲ್ಲಿ ಪರದಾಟ ಮುಂದುವರಿತಾ ಇದೆ. ಬೆಂಗಳೂರಿನ ಬಹುತೇಕ ಬಂಕ್ನಲ್ಲಿ ಈಗೇನು ಕ್ಯೂ ಮಾಯ ಆಗಿದೆ. ಸ್ವಲ್ಪ ಮಟ್ಟಿಗೆ ಆಟೋ ಚಾಲಕರ ಪರದಾಟ ಬವಣೆ ತಗ್ಗಿದೆ. ಬಂಕ್ಗೆ ಪ್ರತಿದಿನ ಗ್ಯಾಸ್ ಲೋಡ್ಗಳು ಬರ್ತಾ ಇರೋದು ಪ್ರಾಬ್ಲಮ್ ಸಾಲ್ವ್ ಆಗೋ ರೀತಿ ಆಗಿದೆ. ಬೆಳಗ್ಗೆಯಿಂದ ಗ್ಯಾಸ್ ಹಾಕ್ಸೋದಕ್ಕೆ ಚಾಲಕರು ಮುಂದಾಗ್ತಾ ಇದ್ದಾರೆ. ಒಂದು ವಾರ 2 ವಾರ ಅಂತೂ ನರಕ ಕಂಡುಬಿಟ್ಟಿತ್ತು ಅವರಿಗೆ. ಈಗ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ, ಬಟ್ ಪ್ರೈಸ್ದೇ ಚಿಂತೆ ಅವರಿಗೆ. ಗ್ಯಾಸ್ ಸಿಗ್ತಾ ಇದೆ, ಪ್ರಾಬ್ಲಮ್ ಇಲ್ಲ, ಜಾಸ್ತಿ ದುಡ್ಡು ಕೇಳ್ತಾರಲ್ಲ, ಏನು ಮಾಡೋಣ ಅನ್ನೋದು ಒಂದು ಚಿಂತೆ. ಬೆಂಗಳೂರಿನಲ್ಲಿ ಕೆಲವು ಕಡೆಗಳಲ್ಲಿ ಗ್ಯಾಸ್ ಸಮಸ್ಯೆ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನೂ ಕೂಡ ಹಲವು ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರೆದಿರುವಂಥದ್ದು ಈಗ ಗಮನಿಸಬಹುದು. ನಾನೀಗ ಮಾಗಡಿ ಟೋಲ್ ಗೇಟ್ ರಸ್ತೆಯ ಬಳಿ ಇದ್ದೀನಿ. ಇಲ್ಲಿರುವಂಥ ಗ್ಯಾಸ್ ಬಂಕ್ನಲ್ಲಿ ಭಾರತ್ ಪೆಟ್ರೋಲಿಯಂನಿಂದ ಪ್ರತಿನಿತ್ಯವೂ ಕೂಡ ಇಲ್ಲಿ ಗ್ಯಾಸ್ ಸಪ್ಲೈ ಆಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಆಟೋದವರು ಕ್ಯೂ ಅನ್ನು ನಿಂತ್ಕೊಂಡು ಇಲ್ಲಿ ಗ್ಯಾಸನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ವಿಶೇಷ ಅಂದರೆ 2 ರಸ್ತೆಗಳಲ್ಲೂ ಕೂಡ ಆಟೋಗಳು ನಿಲ್ತಾ ಇದ್ವು. ಆದರೆ ಈಗ 2 ರಸ್ತೆಗಳಲ್ಲಿಲ್ಲ, ಒಂದು ರಸ್ತೆಯಲ್ಲಿ ಈ ರೀತಿಯಾಗಿ ಕ್ಯೂ ನಿಂತಿರುವಂಥದ್ದು ಆಟೋಗಳು. ಬೆಳ್ಳಂಬೆಳಗ್ಗೆ ಅಂದರೆ ಆಟೋ ಚಾಲಕರಾದದ್ದು ಬೆಳ್ಳಂಬೆಳಗ್ಗೆ ಈ ರೀತಿಯಾಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಗ್ಯಾಸನ್ನು ಹಾಕಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾನು ಆ ಲೈನನ್ನು ಕೂಡ ತೋರಿಸ್ತೀನಿ. ಇದು ಅಂದರೆ ಟೋಲ್ ಗೇಟ್ ರಸ್ತೆ ಹೊಸಹಳ್ಳಿ ಮೆಟ್ರೋ ನಿಲ್ದಾಣದವರೆಗೂ ಕೂಡ ಈ ಲೈನ್ ಇದೆ ಅನ್ನುವಂಥದ್ದು. ಇದು 2 ಕಡೆಗಳಲ್ಲೂ ಇರ್ತಾ ಇತ್ತು. ಆದರೆ ಈಗ ಕೇವಲ ಒಂದು ರಸ್ತೆಗೆ ಮಾತ್ರ ಇದು ಸೀಮಿತ ಆಗಿದೆ. ಅಂದರೆ ಸುಮಾರು 1 ಕಿಲೋಮೀಟರ್ 1.5 ಕಿಲೋಮೀಟರ್ವರೆಗೂ ಕೂಡ ಈ ರೀತಿಯಾಗಿ ಲೈನ್ ನಿಂತಿರುವಂಥದ್ದು. ಈಗ ನನ್ನ ಜೊತೆಗೆ ಆಟೋ ಚಾಲಕರಿದ್ದಾರೆ, ಮಾತಾಡ್ತೀನಿ. ಯಾಕಂದರೆ ಬೆಳ್ಳಂಬೆಳಗ್ಗೆ ಬಾಡಿಗೆ ಹೊಡೆಯೋದು ಅದರಲ್ಲಿ ಬ್ಯುಸಿ ಆಗಿರ್ತಾ ಇದ್ರು. ಆದರೆ ಈಗ ಗ್ಯಾಸ್ ಹಾಕಿಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸರ್ ನಮಸ್ಕಾರ. ಸಿಗ್ತಾ ಇದೆಯಾ ಎಲ್ಲ ಕಡೆಗಳಲ್ಲಿ? ಸರ್ ಏನು ಸಿಗ್ತಾ ಇಲ್ಲ. ಕ್ಯೂ ಮಾಮೂಲಿ ನಿಂತ್ಕೊಂಡಿದ್ದೀವಿ, ಕ್ಯೂ ಅಲ್ಲಿ ನಿಂತಿದ್ದೀವಿ. ಅನ್ಲೋಡ್ ಆಗ್ತಾ ಇದೆ. ಕೆಲವು ಕಡೆ 120 ರೂಪಾಯಿ ಲೀಟ್ರು, ಇಲ್ಲಿ 89 ರೂಪಾಯಿ 90 ರೂಪಾಯಿ ಅಂದ್ಕೊಳ್ಳಿ. ಏನು ಸಿಗಲ್ಲ ನೋಡಿ. ಮಧ್ಯಾಹ್ನದಿಂದ ನಿಂತ್ಕೊಂಡು ಮಧ್ಯಾಹ್ನ ಹೋಗಿ ಏನು ಬಿಸ್ನೆಸ್ ಮಾಡ್ತೀವಿ ಬಿಸಿಲಲ್ಲಿ ನೋಡಿ. ನಾಷ್ಟ ಟಿಫನ್ ಎಲ್ಲ ಇಲ್ಲಿ ಮಾಡ್ಕೊಂಡು ಹಿಂಗೆ ಕ್ಯೂನಲ್ಲಿ ಸಾಯ್ತಾ ಇದ್ದೀವಿ. ಎಷ್ಟು ಗಂಟೆಗೆ ನಿಂತ್ಕೊಂಡ್ರಿ ಕ್ಯೂ ಅಲ್ಲಿ? ಬೆಳಗ್ಗೆ 8:45 ಬಂದು ಅನ್ಲೋಡ್ ಆಯ್ತಾ ಇದೆ. ಆಗೋದಕ್ಕೆ 12 ಆಗುತ್ತೆ. 12 ಗಂಟೆ ಮೇಲೆ ಏನು ದುಡಿಯೋದು? ಹೆಂಡತಿ ಮಕ್ಳಿಗೆ ಏನು ಹಾಕತ್ತೆ ಸರ್? 2-3 ಗಂಟೆ ನಿಲ್ಲೇಬೇಕು ಸರ್. ಎಲ್ಲ ಕಡೆನೂ ಹಂಗೆ ತೊಂದರೆ ಆಯ್ತಾ ಇದೆ. ಸರ್ ಎಲ್ಲೆಲ್ಲಿ ಸಿಗ್ತಾ ಇದೆ ಸರ್ ಗ್ಯಾಸ್ ನೀವು ನೋಡ್ದಂಗೆ? ಈ ಕಡೆ ಇವಾಗ ಇಲ್ಲಿ ಟೋಲ್ ಗೇಟಲ್ಲಿ ಇದೆ, ಬಸವನಗರದಲ್ಲಿ ಇದೆ, ಮೈಸೂರು ಟೋಲ್ ಗೇಟಲ್ಲಿ ಇದೆ. ರೇಟ್ಗಳು ಜಾಸ್ತಿ, ಒಂದೊಂದು ಕಡೆ ಒಂದೊಂದು ರೇಟು. ಇಲ್ಲಿ ಬಂದು 90 ರೂಪಾಯಿ, ಅಲ್ಲಿ ಇನ್ನೊಂದು ಕಡೆ ಬಂದು 105 ರೂಪಾಯಿ, ರಾಯನ್ ಸರ್ಕಲ್ ಹತ್ರ ಬಂದು 105 ರೂಪಾಯಿ, ಇಲ್ಲಿ ಟೋಲ್ ಗೇಟಲ್ಲೇ 150 ರೂಪಾಯಿ. ಹಂಗೆ ಒಂದೊಂದು ಕಡೆ ಒಂದೊಂದು ರೇಟ್ ಮಾಡ್ಕೊಂಡ್ಬಿಟ್ಟಿದೆ. ಒಂದೊಂದು ರೇಟ್ ಇದೆ. ಇಲ್ಲಿ ಪರವಾಗಿಲ್ಲ 90 ರೂಪಾಯಿ. ಒಂದೊಂದು ಕಡೆ ಒಂದೊಂದು ರೇಟ್ ಇದೆ. ಎಷ್ಟೊತ್ತು ಬೇಕಾಗುತ್ತೆ ಅಂದರೆ ಗ್ಯಾಸ್ ಬಂಕ್ ಹತ್ರ ನಿಂತ್ಕೊಂಡು? 4 ಅವರ್ಸ್ ಬೇಕು. 4 ಅವರ್ಸ್ ಬೇಕು. ಓಕೆ, ಇದು ಚಾಲಕರು ಹೇಳ್ತಾ ಇರುವಂಥದ್ದು. ಈ ರೀತಿಯಾಗಿ ಕ್ಯೂ ನಿಲ್ಬೇಕಾಗ್ತಾ ಇದೆ. ಯಾಕಂದರೆ ಎಲ್ಲ ಕಡೆಗಳಲ್ಲೂ ಸಿಗ್ತಾ ಇಲ್ಲ. ಕೊಂಚ ಪರವಾಗಿಲ್ಲ, ಚೇತರಿಸಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿದ್ದೀವಿ. ಆದರೆ ಇನ್ನೂ ಕೂಡ ಈ ರೀತಿಯ ಆಟೋಗಳು ಕ್ಯೂ ನಿಲ್ಲೋದು ತಪ್ಪಬೇಕು ಅನ್ನುವಂಥ ಮಾತುಗಳನ್ನು ಆಟೋ ಚಾಲಕರು ಹೇಳ್ತಾ ಇರುವಂಥದ್ದು. ಇನ್ನೂ ಕೂಡ ಕೆಲವರಿದ್ದಾರೆ, ಅವ್ರನ್ನೂ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಹೆಂಗಿದೆ ಸರ್, ಸಿಗ್ತಾ ಇದೆಯಾ ಗ್ಯಾಸ್ ಎಲ್ಲ ಕಡೆ? ಸ್ವಲ್ಪ ಕಷ್ಟ ಇದೆ ನೋಡಿ. ನಮ್ಮ ಕಷ್ಟ ಆಗೋಯ್ತು. 3/4 ಗಂಟೆ ಮೇಲೆ 1 ಗಂಟೆ ಆಗೋಯ್ತು. ಏನು ಸಂಪಾದನೆ ಮಾಡೋದು? ಅಲ್ಲ, ಹೋದ ವಾರಕ್ಕಿಂತ ಪರವಾಗಿಲ್ಲ ಅನ್ಸುತ್ತಾ ನಿಮಗೆ? ಸ್ವಲ್ಪ ಪರವಾಗಿಲ್ಲ, ಹೋದ ವಾರಕ್ಕಿಂತ ಪರವಾಗಿಲ್ಲ. ಎಲ್ಲೆಲ್ಲಿ ಸಿಗ್ತಾ ಇದೆ ಸರ್ ನೀವು ನೋಡ್ದಂಗೆ? ನಾವು ನೋಡ್ದಂಗೆ ಒಂದು ಇದು ಪೊಲೀಸ್ ರೋಡು, ಮತ್ತು ಇದು ಚರ್ಚ್ ಸರ್ಕಲ್ಲು, ಮತ್ತು ಇಲ್ಲಿ ಯಶವಂತಪುರ ಇಲ್ಲೆಲ್ಲ ಸಿಗ್ತಾ ಇದೆ ಸರ್. ಸಿಗ್ತಾ ಇದೆ. ಬಸ್